ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ, ಈಗಾಗಲೇ ನವೆಂಬರ್ ಡಿಸೆಂಬರ್ 2025 C25 ಸಿಲೆಬಸ್ದು ರಿಸಲ್ಟ್ ಬಂದಿದೆ. ರಿಸಲ್ಟ್ ಯಾವ ಥರ ನೋಡಬೇಕು ಆಲ್ರೆಡಿ ನಾನು ವಿಡಿಯೋವನ್ನು ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ರಿವ್ಯಾಲ್ಯೂಯೇಷನ್ C25 ರಿವ್ಯಾಲ್ಯೂಯೇಷನ್ ಮರುಮೌಲ್ಯಮಾಪನ ಅಥವಾ ರೀಚೆಕಿಂಗ್ ಮತ್ತು ಪೇಪರ್ಗಳ ಸ್ಕ್ಯಾನ್ಡ್ ಕಾಪಿ ಅಂದರೆ ಜೆರಾಕ್ಸ್ ಕಾಪಿಯನ್ನು ತರಿಸ್ಕೊಳ್ಳಿಕ್ಕೆ ಏನೆಲ್ಲ ಮಾಡಬೇಕು, ಎಷ್ಟು ಫೀಸ್ ತುಂಬಬೇಕು ಮತ್ತು ಇದರದ್ದು ಲಾಸ್ಟ್ ಡೇಟ್ ಏನು ಅನ್ನುವ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಅಷ್ಟೇ ಅಲ್ಲ, ಆಲ್ ರಿಲೇಟೆಡ್ ಡಿಪ್ಲೊಮಾ ಪಾಸಿಂಗ್ ಪ್ಯಾಕೇಜ್ ರಿಲೇಟೆಡ್ಗಾಗಿ ನಮ್ಮ ಚಾನಲನ್ನು ಕಂಟಿನ್ಯೂಸ್ ಫಾಲೋ ಮಾಡಿ. ಬನ್ನಿ, ಈಗ ಇದು ಅಫಿಷಿಯಲ್ ಸರ್ಕ್ಯುಲರ್ ಪ್ರಕಾರ ಇಲ್ಲಿ ನಾವು ನೋಡಬಹುದು ಸ್ಕ್ಯಾನ್ಡ್ ಕಾಪಿ ಅಥವಾ ರಿವ್ಯಾಲ್ಯೂಯೇಷನ್ ಸಲುವಾಗಿ ಏನೆಲ್ಲ ಮಾಡಬೇಕಂತ. ಫಸ್ಟ್, ಈಗ ನಾನು ಫೋಟೋ ಕಾಪಿ ಅಥವಾ ಸ್ಕ್ಯಾನ್ಡ್ ಕಾಪಿ ತರಿಸಲಿಕ್ಕೆ ಏನು ಮಾಡಬೇಕು. ಈಗ ಇದರಲ್ಲಿ ನಾವು ನೋಡಬಹುದು, ಉತ್ತರ ಪತ್ರಿಕೆ ಫೋಟೋ ಪ್ರತಿ ಅಥವಾ ಮರುಮೌಲ್ಯಮಾಪನಗಾಗಿ ನೀವು ಏನಿದೆಯಲ್ಲ DTEಗೆ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಫೀಸನ್ನು ತುಂಬಬೇಕು. ಫೀಸ್ ನೋಡಿ, ಮ್ಯಾನ್ಯುವಲ್ ಯಾವುದು ಫೀಸ್ ತುಂಬಂಗಿಲ್ಲ. K2 ಮುಖಾಂತರ, K2 ಚಲನ್ ಮುಖಾಂತರ ನೀವು ಫೀಸನ್ನು ತುಂಬಬೇಕಾಗತ್ತೆ. K2 ಚಲನ್ ಮುಖಾಂತರ ಈ ಹೆಡ್ಡಿಗೆ ಇಲ್ಲಿ ಕಾಣಿಸ್ತಾ ಇರೋ ನಂಬರಿಗೆ ನೀವು K2 ಚಲನ್ ಮುಖಾಂತರ ಫೀಸನ್ನು ತುಂಬಬೇಕಾಗತ್ತೆ. ನಂತರ ಅದಾದ ಮೇಲೆ ಎಲ್ಲ ವಿವರಗಳನ್ನು ಏನಿದೆಯಲ್ಲ ಡೀಟೇಲ್ಸು ಪ್ರಾಂಶುಪಾಲರಿಂದ ಸಹಿಯನ್ನು ತುಂಬಿಟ್ಟು EMS ಪೋರ್ಟಲ್ ಮುಖಾಂತರ ಈ ಅಪ್ಲಿಕೇಶನ್ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಈಗ ಇದರಲ್ಲಿ ರಿವ್ಯಾಲ್ಯೂಯೇಷನ್ ಸಲುವಾಗಿ ಕೂಡ ಇಲ್ಲಿ ನಾವು ನೋಡಬಹುದು ಸ್ಟಾರ್ಟಿಂಗ್ ಡೇಟ್. ಫಸ್ಟ್ ಆಫ್ ಆಲ್, ಈಗ ಫೋಟೋ ಕಾಪಿ ಜೆರಾಕ್ಸ್ ಕಾಪಿ ತರಿಸ್ಕೊಳ್ಳಿಕ್ಕೆ, ಸ್ಕ್ಯಾನ್ಡ್ ಕಾಪಿ ತರಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಡೇಟ್ 21/2/2026ರಿಂದ 25/2/2026ರವರೆಗೆ. ಇದಕ್ಕೆ ಫೀಸ್ ಎಷ್ಟಿದೆ ಅಂದರೆ ಇಲ್ಲಿ ನಾವು ನೋಡಬಹುದು 250 ರೂಪೀಸ್ ಫೀಸ್ ಇದೆ, 250 ರೂಪಾಯಿ ಫೀಸ್ ಇದೆ. ಮತ್ತು ಉತ್ತರ ಪತ್ರಿಕೆಗಳ ಸ್ಕ್ಯಾನ್ಡ್ ಫೋಟೋ ಪ್ರತಿಯನ್ನು ವಿದ್ಯಾರ್ಥಿಯು ವಿದ್ಯಾಭ್ಯಾಸ ಮಾಡುತ್ತಿರುವ ಸಂಸ್ಥೆ ಇಮೇಲ್ ವಿಳಾಸಕ್ಕೆ ಮಾತ್ರ ಕಳಿಸಲಾಗುವುದು. ಅಂದರೆ ಫೋಟೋ ಕಾಪಿ ಅಥವಾ ಸ್ಕ್ಯಾನ್ಡ್ ಕಾಪಿ ಏನಿದೆಯಲ್ಲ ಕಾಲೇಜ್ ಇಮೇಲ್ ಐಡಿಗೆ ಕಳಿಸ್ತಾರೆ, ಯಾವುದು ಇಂಡಿವಿಜುವಲಿಗೆ ಕಳಿಸುವುದಿಲ್ಲ. ಅಂದರೆ ಸ್ಟೂಡೆಂಟ್ಸ್ಗೆ ಇಮೇಲ್ ಐಡಿ ಕಳಿಸುವುದಿಲ್ಲ, ಕಾಲೇಜ್ ಇಮೇಲ್ ಐಡಿಗೆ ಮಾತ್ರ ಇದನ್ನು ಕಳಿಸ್ತಾರೆ. ಅದೇ ರೀತಿ ಉತ್ತರ ಪತ್ರಿಕೆ ರಿವ್ಯಾಲ್ಯೂಯೇಷನ್ ಅಥವಾ ರೀಚೆಕಿಂಗ್ ಮರುಮೌಲ್ಯಮಾಪನ, ಇದ್ರದ್ದು ಸ್ಟಾರ್ಟ್ ಡೇಟ್ ಯಾವುದಂದರೆ 21/2/2026ರಿಂದ 25/2/2026ರವರೆಗೆ ರಿವ್ಯಾಲ್ಯೂಯೇಷನ್ ಡೇಟ್ ಇರುತ್ತೆ. ಮತ್ತು ಇದಕ್ಕೆ ಫೀಸ್ ಎಷ್ಟಂದರೆ ಪ್ರತಿ ಪೇಪರಿಗೆ ನೋಡಿ, ಪ್ರತಿ ವಿಷಯಕ್ಕೆ 550 ರೂಪಾಯಿ ಮಾತ್ರ. ಇದು ಕೂಡ ನೀವು K2 ಚಲನ್ ಮುಖಾಂತರ ಫೀಸನ್ನು ತುಂಬಬೇಕು. ಮೌಲ್ಯಮಾಪನ ಫಲಿತಾಂಶ ಮತ್ತು ಮರುಮೌಲ್ಯಮಾಪನ ನಂತರ ಸಂಬಂಧಿಸಿದ ಕಾಲೇಜಿಗೆ ಆನ್ಲೈನ್ನಲ್ಲಿ ನಿಗದಿತ ದಿನಾಂಕದಂದು ಕಳಿಸಲಾಗುವುದು. ಇಲ್ಲಿ ನಾ ಹೇಳ್ತಾ ಇದ್ದಾರೆ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಏನಿದ್ದಾರೆ ಅದು ಕೂಡ EMS ಪೋರ್ಟಲ್ನಲ್ಲಿ, ಈಗಾಗಲೇ EMS ಪೋರ್ಟಲ್ನಲ್ಲಿ ನಿಮ್ಮದು ರಿಸಲ್ಟ್ ನೋಡಿರಬಹುದು. ಆ ರಿಸಲ್ಟು ಕೂಡ ಇದರಲ್ಲಿ ಕಳಿಸ್ತಾರೆ. ಒಂದು ವೇಳೆ ಸ್ಟೂಡೆಂಟ್ಸ್ ಫೇಲ್ ಆಗಿದ್ದರೆ ಅನುತ್ತೀರ್ಣ ವಿದ್ಯಾರ್ಥಿಗಳು ಮರುಮೌಲ್ಯಮಾಪನದ ಫಲಿತಾಂಶ ಕಾಯದೆ ಮುಂಬರುವ ಪರೀಕ್ಷೆಗೆ ನೋಂದಾಯಿಸಿಕೊಳ್ಳಲು ನಿಗದಿತ ಶುಲ್ಕ ಪಾವತಿಸಿ ಅರ್ಜಿ ಸಲ್ಲಿಸಲು ತಿಳಿಸಲಾಗಿದೆ. ಅಂದರೆ ಒಂದು ವೇಳೆ ಸಬ್ಜೆಕ್ಟ್ ಫೇಲ್ ಆಗಿದ್ದರೆ ಸ್ಟೂಡೆಂಟ್ ರಿವ್ಯಾಲ್ಯೂಯೇಷನ್ ಅದನ್ನು ಹಾಕಿದರೆ ನೀವು ರಿವ್ಯಾಲ್ಯೂಯೇಷನ್ ರಿಸಲ್ಟ್ ವೇಟ್ ಮಾಡದೆ ಅದರದ್ದು ಎಕ್ಸಾಮ್ ಫೀಸನ್ನು ತುಂಬಬೇಕು ಅಂತ ಇಲ್ಲೇ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈಗ ಮರುಮೌಲ್ಯಮಾಪನ ನೀವೇನು ಹಾಕಿರ್ತೀರಿ ರಿವ್ಯಾಲ್ಯೂಯೇಷನ್, ಆ ರಿವ್ಯಾಲ್ಯೂಯೇಷನ್ ಕಮಿಟಿ ಏನಿದೆ ಅದರದ್ದು ಡಿಸಿಷನ್ ಈಸ್ ಫೈನಲ್ ಅಂತ ಇಲ್ಲೇ ಅದನ್ನು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಈಗ ಕೆಲವೊಂದು ವಿಶೇಷ ಸೂಚನೆ ಏನಂದರೆ, ಕೆಲವೊಂದು ಸ್ಟೂಡೆಂಟ್ಗಳು ಆಲ್ರೆಡಿ ಈಗ ನೋಡ್ದಂಗೆ ಲಾಸ್ಟ್ ಡೇಟ್ ತನಕ ವೇಟ್ ಮಾಡಿ ಇವರು ಸೇವಾ ಸಿಂಧುದಲ್ಲಿ ಫೀಸನ್ನು ತುಂಬ್ತಾರೆ. ಇಂಥ ಅಪ್ಲಿಕೇಶನ್ಸನ್ನು ಕನ್ಸಿಡರ್ ಮಾಡಲಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈಗ ನೀವೆಲ್ಲ ಏನು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ತೀರಿ ಅದನ್ನು ಕಾಲೇಜ್ದವರು ಏನಿದ್ದಾರೆ EMS ಮುಖಾಂತರ ಅದನ್ನು ಅಪ್ಲಿಕೇಶನ್ಸನ್ನು ಸಬ್ಮಿಟ್ ಮಾಡ್ತಾರೆ. ಅದಕ್ಕೆ ನೀವು ಸ್ಟೂಡೆಂಟ್ಗೆ ಮಾಡಬೇಕಾಗಿತ್ತು ಏನಂದರೆ, ನೀವು ಖಜಾನೆ 2ಗೆಲ್ಲ ಹೋಗಿ ಫೀಸನ್ನು ತುಂಬಿಟ್ಟು ಈಗಾಗಲೇ ಹೇಳ್ದಂಗೆ ಫೋಟೋ ಕಾಪಿ ಇತ್ತಂದರೆ ಸ್ಕ್ಯಾನ್ಡ್ ಕಾಪಿಗೆ 250 ರೂಪೀಸ್, ಅದೇ ರೀತಿ ರಿವ್ಯಾಲ್ಯೂಯೇಷನ್ ರೀಚೆಕಿಂಗ್ಗೆ 550 ರೂಪಾಯಿ ಈ ಫೀಸನ್ನು ಖಜಾನೆ 2ಗೆ ತುಂಬಿಟ್ಟು ನೀವು ಕಾಲೇಜಲ್ಲಿ ಕೊಡುವ ಫಾರ್ಮನ್ನು ತುಂಬಿಟ್ಟು ಅದರ ಜೊತೆಗೆ ರಿಸಲ್ಟನ್ನು ಅಟ್ಯಾಚ್ ಮಾಡಿಬಿಟ್ಟು ಒಂದು ಸಲ ನಾನು ಹೇಳ್ತೀನಿ, K2 ಫಾರ್ಮ್, K2 ಚಲನ್
ಫೀಸ್ ತುಂಬಿದ್ದು ಮತ್ತು ಕಾಲೇಜಲ್ಲಿ ಫಾರ್ಮ್ ತುಂಬಿಟ್ಟು ಅದನ್ನು ನೀವು ಕಾಲೇಜಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ನಂತರ ನಿಮ್ಮದು ರಿಸಲ್ಟು ಕೂಡ EMSದಲ್ಲೇ ಬರುತ್ತೆ ಮತ್ತು ಫೋಟೋ ಕಾಪಿಯೂ ಕೂಡ ಕಾಲೇಜ್ ಇಮೇಲ್ ಐ ಡಿಗೆ ಬರುತ್ತೆ. ಯಾವುದೇ ರೀತಿ ಪರ್ಸ್ನಲ್ ಇಮೇಲ್ ಐ ಡಿಗೆ ಅಥವಾ ಪರ್ಸನಲ್ ಅಡ್ರೆಸ್ಸಿಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಬರುವುದಿಲ್ಲ. ಮತ್ತೆ ಏನಾದ್ರು ಡೌಟ್ ಇದ್ದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ಇಂಥ ಯೂಸ್ಫುಲ್ ವೀಡಿಯೋಸ್ಗಾಗಿ ಡಿಪ್ಲೊಮಾ ಕಂಟಿನ್ಯೂಯಸ್ ಪಾಸಿಂಗ್ ಪ್ಯಾಕೇಜ್ಗಾಗಿ ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.